ಹಾಯ್, ವೆಲ್ಕಮ್ ಟು ಶಕುಸ್ ಕಿಚನ್. ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಇವತ್ತಿನ ನನ್ನ ಮೊದಲ ಕುಕಿಂಗ್ ವ್ಲಾಗ್ನಲ್ಲಿ ದ ಮೋಸ್ಟ್ ಈಸಿಯೆಸ್ಟ್, ಡೆಲಿಷಿಯಸ್ ಆ್ಯಂಡ್ ಕ್ವಿಕ್ 3-in-1 ಚಿಕನ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ. ಒಂದು ಪಾತ್ರೆ ಅಥವಾ ಕುಕ್ಕರ್ ಇಟ್ಟು ನೀವು ಉಪಯೋಗಿಸೋಂತಹ ಕುಕ್ಕಿಂಗ್ ಆಯಿಲ್ ಒಂದು 5 ಸ್ಪೂನ್ ಹಾಕ್ಕೊಂಡು 2 ಚಕ್ಕೆ 4 ಲವಂಗ ಮತ್ತು ತೊಳೆದಿಟ್ಕೊಂಡಿರೋಂತಹ ಚಿಕನ್ ಪೀಸಸ್ನ ಅದಕ್ಕೆ ಹಾಕ್ಕೊಂಡು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಬರೆಸ್ಕೊಳ್ಳಿ. ಸ್ವಲ್ಪ ಅದು ತಣ್ಣಗಾಗೋದ್ರ ಒಳಗೆ ಒಂದು ಬಾಣಲಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಕಾಳುಮೆಣಸು, ಟೊಮ್ಯಾಟೊ ಇದಿಷ್ಟನ್ನು ಸ್ವಲ್ಪ ಎಣ್ಣೆ ಜೊತೆ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ರುಬ್ಬಿರೋ ಮಸಾಲೆ ಇವಾಗ ರೆಡಿಯಾಗಿದೆ. ಇದನ್ನು ಬೆಂದಿರೋ ಚಿಕನ್ಗೆ ನಾವು ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಚಿಕನ್ ಸಾರು ರೆಡಿಯಾಗಿದೆ. ಕೈಮಾ ರೂಲ್ಸ್ಗೆ ಬೇಕಾಗಿರುವಂತಹ ಪದಾರ್ಥಗಳೇನೆಂದರೆ, ಮೊದಲಿಗೆ ಚಿಕನ್ ಗ್ರೇವಿಗೆ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆ 2 ಸ್ಪೂನು, ಚಿಕನ್ ಬೋನ್ಲೆಸ್ ಚಿಕನ್ 1 ಮೊಟ್ಟೆ, ಕಾಳುಮೆಣಸು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು ಇವೆಲ್ಲನೂ ಸೇರಿಸಿ ಮಿಕ್ಸಿನಲ್ಲಿ ರುಬ್ಕೊಳ್ಬೇಕು. ರುಬ್ಬಿಟ್ಕೊಂಡಿರೋ ಕೈಮಾ ರೆಡಿಯಾಗಿದೆ. ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದರೊಳಗಡೆ ಒಂದೊಂದೇ ಉಂಡೆಗಳನ್ನು ಮಾಡಿ ಹಾಕೋಣ. ಕೈಮಾ ಬಾಲ್ಸ್ ರೆಡಿಯಾಗಿದೆ. ಚೆನ್ನಾಗಿ ಒಂದು 15-20 ನಿಮಿಷ ಕೈಮಾ ಉಂಡೆಗಳು ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಇದನ್ನು ನಾವು ಸಪ್ರೇಟಾಗಿ ತಗೊಂಡು ಕೈಮಾ ಉಂಡೆಗಳನ್ನ ಇದನ್ನು ಫ್ರೈ ಮಾಡ್ಬೋದು. ಫ್ರೈ ಮಾಡೋದಕ್ಕೆ ಅಂತ ತಗೊಂಡು ನೆಕ್ಸ್ಟ್ ನಾವು ಏನು ಕ್ಯಾಪ್ಸಿಕಮ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಶುಂಠಿ ಇದೆಲ್ಲನೂ ಹೆಚ್ಚಿಟ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆಗೆ ಇದನ್ನೆಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡೋಂಗಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಉಂಡೆಗಳೆಲ್ಲ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಮತ್ತು ಸೋಯಾ ಸಾಸ್, ಗರಂ ಮಸಾಲ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ.
ಸಿಂಪಲ್ 3-in-1 ಚಿಕನ್ ರೆಸಿಪಿ ನಿಮ್ಗೆ ಇಷ್ಟ ಆಗಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್